ಆಂಬ್ಯುಲೆನ್ಸ್ ಅಡ್ಡಗಟ್ಟಿ ಚಾಲಕನ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಆಂಬ್ಯುಲೆನ್ಸ್ ಅಡ್ಡಗಟ್ಟಿ ಚಾಲಕನ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಕುಡಿದ ನಶೆಯಲ್ಲಿ ಚಾಲಕನಿಗೆ ಥಳಿತ ಮಾಡಲಾಗಿದೆ. ನೆಲಮಂಗಲ ಟೋಲ್ ಬಳಿ ನಿನ್ನೆ ಸಂಜೆ ಈ ಘಟನೆ ನಡೆದಿದೆ. ಸ್ಪೀಡ್ ಆಗಿ ಓಡಿಸ್ತಾ ಇದೆಯಾ ಅಂತ ಹಲ್ಲೆಯನ್ನ ಮಾಡಿದ್ದಾರೆ. 5 ರಿಂದ 6 ಕಿಲೋಮೀಟರ್ ಚೇಸ್ ಮಾಡಿ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ನೂರಾರು ಆಂಬ್ಯುಲೆನ್ಸ್ ಚಾಲಕರಿಂದ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ನೆಲಮಂಗಲ ಟೋಲ್ ಬಳಿ ನಿನ್ನೆ ಸಂಜೆ ಈ ಒಂದು ಘಟನೆ ನಡೆದಿರುವಂಥದ್ದು. ಆಂಬ್ಯುಲೆನ್ಸ್ ಅನ್ನ ಅಡ್ಡಗಟ್ಟಿ ಚಾಲಕನಿಗೆ ಥಳಿಸಲಾಗಿದೆ. ಕುಡಿದ ನಶೆಯಲ್ಲಿ ಚಾಲಕನಿಗೆ ಈ ಒಂದು ಥಳಿತವನ್ನ ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಚಾಲಕ ಜಾನ್ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ನಿನ್ನೆ ಸಾಯಂಕಾಲ ಆಂಬ್ಯುಲೆನ್ಸ್ ಅನ್ನ ಅಡ್ಡಗಟ್ಟಿ ಚಾಲಕ ಜಾನ್ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಸ್ಪೀಡ್ ಆಗಿ ಓಡಿಸ್ತಾ ಇದೆಯಾ ಅಂತ ಹೇಳಿ ಒಂದು ಹಲ್ಲೆಯನ್ನ ಮಾಡಿದ್ದಾರೆ. 5 ರಿಂದ 6 ಕಿಲೋಮೀಟರ್ ಚೇಸ್ ಮಾಡಿ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಂಬ್ಯುಲೆನ್ಸ್ ಚಾಲಕರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪಾಪು ಸೀರಿಯಸ್ ಇತ್ತು. ಹೋಗೋ ಸಮಯದಲ್ಲಿ ಸ್ವಲ್ಪ ಗಾಡಿ ಓವರ್ಟೇಕ್ ಮಾಡ್ತಿರೋ ಇದಕ್ಕೆ ಅವ್ರು ಬಂದು ಇದೆ. ಪಾಪು ಸೀರಿಯಸ್ ಇತ್ತು. ಹೋಗೋ ಸಮಯದಲ್ಲಿ ಸ್ವಲ್ಪ ಗಾಡಿ ಓವರ್ಟೇಕ್ ಮಾಡ್ತಿರೋ ಇದಕ್ಕೆ ಅವ್ರು ಬಂದು ಅಂತ ಹೇಳಿ ಬಂದು ಅಡ್ಡ ಹಾಕಿ ನನ್ನ ಮೇಲೆ ಹಲ್ಲೆ ಮಾಡಿ ಹೊಡೆದಿದ್ದಾರೆ. ಇವತ್ತಾಗಿರೋ ನನ್ನ ಈ ಥರ ಅನ್ಯಾಯ ಇನ್ನು ಬೇರೆ ಯಾರೋ ಚಾಲಕರಾಗಲಿ ಮಾಲೀಕರಾಗಲಿ ಯಾರಿಗೂ ಈ ಥರ ಇನ್ನು ಮುಂದೆ ಆಗಬಾರ್ದು ಅಂತ ಹೇಳ್ಕೊಡ್ತೀನಿ. ದಯವಿಟ್ಟು ಇದಕ್ಕೆ ಪರಿಹಾರ. ಇಲ್ಲಿ ಗಾಡಿ ಓವರ್ಟೇಕ್ ಮಾಡ್ಕೊಂಬಂದು ಗಾಡಿ ಅಡ್ಡ ಹಾಕಿ ಇದು ಮಾಡಿದ್ರು ಒಂದ್ಸತಿ. ಪಾಪು ಸೀರಿಯಸ್ ಇದ್ದಲ್ಲಿ ಹಂಗೆ ಮತ್ತೆ ಈಗ ಟೋಲ್ ಹತ್ರ ಬಂದಾಗ ಬಂದು ಏಕೈಕಿ ಗಾಡಿ ನಿಲ್ಲಿಸಿ ಬಂದು ಅವಶ್ಯ ಶಬ್ದಗಳಿಂದ ಬೈದು ಹೊಡೆದಿದ್ದಾರೆ ಸರ್. ಸರ್ ನಿರಂಜನ್ ಅಂತ ಮತ್ತೆ ಮಂಜುನಾಥ್ ಅಂತ ನೇಮು ಸರ್. ಇನ್ನೋವಾ ಕಾರಲ್ಲಿ ಇದ್ರು. ಹೌದು, ಮದ್ಯಪಾನ ಮಾಡಿದ್ರು. ಇಲ್ಲ ಸರ್, ಓವರ್ಟೇಕ್ ಮಾಡ್ಕೊಂಡು ಹೋಗಿದ್ದಕ್ಕೆ ಅಂತ. ಓವರ್ಟೇಕ್ ಮಾಡಬೇಡ ಅಂತ ಸರ್. ಪಾಪು ಸೀರಿಯಸ್ ಇದೆ, ಹೋಗ್ಲೇಬೇಕಲ್ಲ ಸರ್. ನಾವು ಜೀವ ಉಳಿಸೋಕೋಸ್ಕರ ಹೋಗ್ಲೇಬೇಕಲ್ಲ. ಆ ತರ ಹೇಳಿದ್ರು ಕೂಡ ಬಂದಲ್ಲಿ ಹೇಳಿದ್ಕೆ ಹೊಡೆದಿರ ಸರ್. ಕೈ ಏನಕ್ಕೆ ತೋರಿಸ್ತೀನಿ ನೀನು ನನಗೆ, ಕೈ ಏನಕ್ಕಪ್ಪ ತೋರಿಸ್ತೀಯ ಅಂತ ಹೇಳಿ ಅದೇ ಹಂಗೆ ಹೇಳಿದಕ್ಕೆ ಕೈ ಯಾಕೆ ತೋರಿಸ್ತಿ ಅಂತ ಹೇಳಿ ಬಂದು ಇದು ಮಾಡಿ ಇಲ್ಲಿ ಟೋಲ್ ಇಟ್ಕೊಂಡು ಹೊಡೆದಿದ್ದು. ಮಗು ತೋರಿಸಿದ್ರು ಕೂಡ ಆ ಮಗು ಅವ್ರ ಅಟೆಂಡರ್ಗಳು ಎಲ್ಲ ಹೇಳ್ತಾ ಇದಾರೆ ಸರ್, ಪಾಪು ಸೀರಿಯಸ್ ಇದೆ ಬಿಡಿ ಸರ್ ಅಂತೆಲ್ಲ. ಅವ್ರ ಎಷ್ಟು ಬೇಡಿದ್ರು ಅವರು ಇದ್ ಮಾಡ್ತಾ ಇಲ್ಲ. ಅವರು ಏನೋ ಒಂದು ಎಮರ್ಜೆನ್ಸಿ ಕೇಸ್ ಹೋಗ್ತಾ ಇರ್ತೀವಿ, ಅವಾಗ ಏನೋ ನಾವು ಕೈ ಸನ್ನೆ ಏನೋ ಮಾಡ್ತೀವಿ, ಸ್ವಲ್ಪ ವೆಯ್ಟ್ ಮಾಡಿ ನಾವು ಪಾಸ್ ಆಗ್ಬೇಕು, ಎಮರ್ಜೆನ್ಸಿ ಇರುತ್ತೆ ಅಂತ ಆ ತರ ಕೈ ತೋರಿಸಿದ್ಕೆ ಇವಾಗ ನಮ್ಮ ಚಾಲಕರ ಮೇಲೆ ಈ ತರ ದಬ್ಬಾಳಿಕೆ ಮಾಡಿ ಹೊಡೆದಿದ್ದಾರೆ. ಸೊ ಇದರಿಂದ ಕಾನೂನು ಪ್ರಕಾರ ಏನಿದೆ ಆ ತರ ಕ್ರಮ ತಗೊಂಡು ಅವ್ರ ಮೇಲೆ ಶಿಕ್ಷೆ ಕೊಡಿಸ್ಬೇಕು ಸರ್. ಅವ್ರಿಗೆ FIR ಮಾಡಿಸ್ಲೇಬೇಕು. ಸೊ ಅದಕ್ಕೋಸ್ಕರ ನಾವು ಇವಾಗ ಮಂಗಳೂರು, ಹಾಸನ್ನು, ಬೆಂಗಳೂರು ಸಿಟಿ, ತುಮಕೂರು ಎಲ್ಲಾ ಕಡೆಯಿಂದನೂ ಬಂದಿದೀವಿ. ಸೊ ಅವ್ರ ಮೇಲೆ ಅದರಿಂದ ಕಾನೂನು ಪ್ರಕಾರ ಏನಿದೆ ಆ ಶಿಕ್ಷೆ ಕೊಡಿಸ್ಲೇಬೇಕು. ಎಲ್ಲಾ ಚಾಲಕರು ಬಂದಿದೀವಿ. ನಮ್ದು AKRS ಟೀಮ್ ಇಂದ 1000 ಮೆಂಬರ್ಸ್ ಇದೀವಿ. ಇವಾಗ ಒಂದು 100 ಮೆಂಬರ್ಸ್ ಬಂದಿದೀವಿ. ಇನ್ನ ಬರ್ತಾ ಇದಾರೆ, ಇನ್ನ ಹೊರಗಡೆಯಿಂದ ಎಲ್ಲಾ ಕಡೆನೂ ಬರ್ತಾ ಇದಾರೆ. ಇದು ಇಲ್ಲಿಗೆ ನಿಲ್ಸಲ್ಲ. ಇದು ತುಂಬಾ ಇದೇ ತರ ಒಂದ್ 4 ಟೈಮ್ಸ್ ಆಗಿದೆ. ಇದೇ ತರ ಚಾಲಕರ ಮೇಲೆ ಫುಲ್ ದಬ್ಬಾಳಿಕೆ ಮಾಡ್ತಾ ಇದಾರೆ. ಒಂದು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಬಂದು ಗಲಾಟೆ ಮಾಡೋದು. ಇವಾಗ ಆಂಬುಲೆನ್ಸ್ ಸ್ಪೀಡ್ ಆಗಿ ಹೋಗ್ಲೇಬೇಕು. ಸೊ ಅದಕ್ಕೋಸ್ಕರ ನಾವು ಕೈ ತೋರಿಸ್ತೀವಿ. ಅದು ಏನಕ್ಕಪ್ಪ ಕೈ ತೋರಿಸ್ತೀಯ ನೀನು,
ಆ ತರ ಎಲ್ಲ ಬಂದ್ಬಿಟ್ಟು ಫುಲ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಗಾಡಿ ಆಂಬುಲೆನ್ಸ್ ನ ಟೋಲ್ ಹತ್ರ ಅಡ್ಡ ಹಾಕಿ ಮಗು ಅಳ್ತಾ ಇದೆ, ಕಿರುಚ್ತಾ ಇದೆ, ಮಗುಗೆ ಫುಲ್ ಎಮರ್ಜೆನ್ಸಿ, ತುಂಬಾ ಅಂದ್ರೆ ತುಂಬಾ ಎಮರ್ಜೆನ್ಸಿ ಇದೆ. ಅವ್ರ ಮನೆಯವರು ಸಹಿತ ಹೇಳ್ತಾ ಇದ್ದಾರೆ ಆ ಬಿಡಿ ನಾವು ಹೋಗ್ಬೇಕು, ಕ್ರಿಟಿಕಲ್ ಇದೆ, ಮಗು ತುಂಬಾ ಕ್ರಿಟಿಕಲ್ ಇದೆ ಅಂತ. ಆದ್ರೂ ಬಿಟ್ಟಿಲ್ಲ, ಡ್ರೈವರ್ ಮೇಲೆ ಸರಿಯಾಗಿ ಹೊಡೆದಿದ್ದಾರೆ, ವಿಡಿಯೋಗಳೆಲ್ಲ ಇದೆ. ಅದರಿಂದ ನಾವು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಕ್ ಬಂದಿದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ರಾಮ್. ಏನಿದು ಒಂದು ಆಂಬ್ಯುಲೆನ್ಸ್ ಚಾಲಕನನ್ನ ಅಡ್ಡಗಟ್ಟಿ ಹಲ್ಲೆಯನ್ನ ನಡೆಸಿರುವಂತದ್ದು, ಕುಡಿದ ಮತ್ತಿನಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಏನಿದೊಂದು ಅಪ್ಡೇಟ್ಸ್? ಖಂಡಿತವಾಗ್ಲೂ ಪಲ್ಲವಿ, ಇದು ಮಾನವ ಕುಲವನ್ನೇ ತಲೆ ತಗ್ಗಿಸುವಂತ ಘಟನೆ ಇದಾಗಿರುವಂತದ್ದು. ಏನು ತುಮಕೂರಿನಿಂದ ಬೆಂಗಳೂರಿನ ವಿಲಾಸ ಆಸ್ಪತ್ರೆಗೆ ತುರ್ತು ಒಂದು ಮಗುವಿನ ಒಂದು ರೋಗಗ್ರಸ್ತ ಮಗುವನ್ನು ಸಾಗಿಸ್ತಾ ಅಂತ ಸಂದರ್ಭದಲ್ಲಿ ಒಂದು ಅವಘಡ ಸಂಭವಿಸಿರುವಂತದ್ದು. ಏನು ಈ ಒಂದು ಅವಘಡ ಸಂಭವಿಸೋದಕ್ಕೆ ಏನು ಇನೋವಾ ಕಾರ್ ಚಾಲಕ ಯಾರಿದ್ದಾನೆ, ಈತನನ್ನ ಆಂಬ್ಯುಲೆನ್ಸ್ ಓವರ್ಟೇಕ್ ಮಾಡಿದೆ ಅಂತ ಹೇಳಿ ಆಂಬ್ಯುಲೆನ್ಸ್ ಚಾಲಕನ ಮೇಲೆ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಮತ್ತು ಹಲ್ಲೆ ನಡೆಸಿರುವಂತದ್ದು. ಏನು ಈ ಎಲ್ಲ ಘಟನೆಗಳು ನಡೆಯುವಂತ ಸಂದರ್ಭದಲ್ಲಿ ಒಂದು ನೆಲಮಂಗಲ ಬಳಿಯ ಟೋಲ್ ಬಳಿ ಬಂದು ಈ ಒಂದು ವಾಹನವನ್ನ ಆಂಬ್ಯುಲೆನ್ಸ್ ವಾಹನವನ್ನ ಅಡ್ಡಗಟ್ಟಿ ಒಂದು ಹಲ್ಲೆಗೆ ಮುಂದಾಗುವಂತದ್ದು. ಅಲ್ಲೇ ಇದ್ದಂತ ಸ್ಥಳೀಯ ಪೊಲೀಸರ ಒಂದು ನೆರವಿನಿಂದ ಒಂದು ಆಂಬ್ಯುಲೆನ್ಸ್ ಚಾಲಕನನ್ನು ರಕ್ಷಣೆ ಮಾಡಿ ಒಂದು ಬೆಂಗಳೂರಿನ ಒಂದು ತುರ್ತಾಗಿ ಆಸ್ಪತ್ರೆಗೆ ರವಾನಿಸಿರುವಂತದ್ದು. ಏನು ಒಂದು ಈ ಎಲ್ಲಾ ಘಟನೆಗಳು ನೋಡೋದಾದ್ರೆ ಕೆಲವೊಂದು ಮತ್ತು ಬುದ್ಧಿಹೀನರ ಒಂದು ಕೃತ್ಯ ಅಂತಾನೆ ಹೇಳ್ಬೋದು ಪಲ್ಲವಿ. ಓಕೆ, ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಈ ಒಂದು ಘಟನೆ ಬಗ್ಗೆ? ಖಂಡಿತವಾಗ್ಲೂ ಪಲ್ಲವಿ, ಸ್ಥಳೀಯ ಪೊಲೀಸ್ ಅಧಿಕಾರಿಗಳಾದ್ರೆ ಈ ಕೆಲವು ಹೆದ್ದಾರಿಗಳಲ್ಲಿ ಚಲಿಸುವಂತ ಸಂದರ್ಭದಲ್ಲಿ ಕೆಲವು ಕುಡಿದು ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಒಂದು ಎಲ್ಲ ದುರ್ಘಟನೆಗಳು ನಡೀತವೆ. ಇವರ ವಿರುದ್ಧ ಈಗಾಗಲೇ ನೆಲಮಂಗಲ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಆರೋಪಿಗಳಿಗಾಗಿ ಒಂದು ನೆಲಮಂಗಲ ಪೊಲೀಸರು ಬಲೆ ಬೀಸಿದ್ದಾರೆ ಅಂತಾನೆ ಹೇಳ್ಬೋದು ಪಲ್ಲವಿ. ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.